ಹಲೋ, ನಮಸ್ಕಾರ ವೀಕ್ಷಕರೇ. ಬೇಲೂರಿನ ದರ್ಪಣ ಸುಂದರಿ ಇಂದಿಗೂ ಇಂಜಿನಿಯರ್ಗಳಿಗೆ ಒಂದು ಸವಾಲು. ಕಲ್ಲಿನಲ್ಲಿ ಜೀವಂತಿಕೆ ತುಂಬಿದ ಆ ರಹಸ್ಯವೇನು? ನಮ್ಮ ಈ ಭವ್ಯ ಭಾರತದ ಈ ವಾಸ್ತುಶಿಲ್ಪದ ಬಗ್ಗೆ ತಿಳಿಯಲು ವಿಡಿಯೋವನ್ನು ಪೂರ್ತಿ ನೋಡಿ. ಬೇಲೂರಿನ ಚನ್ನಕೇಶವ ದೇವಾಲಯದ ಆ ಮಾಡಿನ ಕೆಳಗೆ ಒಮ್ಮೆ ನೋಡಿದರೆ ಅಲ್ಲಿರುವ 42 ಮದನಿಕೆಯರು ಕೇವಲ ಸುಂದರ ವಿಗ್ರಹಗಳಲ್ಲ, ಅವು ಹೊಯ್ಸಳ ಶಿಲ್ಪಿಗಳ ಅದ್ಭುತ ಕಲ್ಪನಾ ಶಕ್ತಿಯ ಶಿಖರ. ಅಚ್ಚರಿಯ ವಿಷಯವೇನೆಂದರೆ, ಈ ಪ್ರತಿಯೊಂದು ವಿಗ್ರಹವನ್ನು ಕೆತ್ತಲು ಶಿಲ್ಪಿಗಳು ಗಣಿತ ಮತ್ತು ಭೌತಶಾಸ್ತ್ರವನ್ನು ಬಳಸಿದ್ದಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಕೆಲವು ವಿಗ್ರಹಗಳ ಕೈಯಲ್ಲಿರುವ ಕನ್ನಡಿ ಅಥವಾ ಆಭರಣಗಳ ಒಳಭಾಗವೂ ಸಹ ಪಾರದರ್ಶಕವಾಗಿ ಕೆತ್ತಲ್ಪಟ್ಟಿದೆ. ಇಲ್ಲಿನ ದರ್ಪಣ ಸುಂದರಿ ವಿಗ್ರಹದ ಕನ್ನಡಿಯು ಎಷ್ಟು ನೈಜವಾಗಿದೆ ಎಂದರೆ 1000 ವರ್ಷಗಳ ಹಿಂದೆ ಅದು ನಿಜವಾಗಿಯೂ ಪ್ರತಿಫಲನ ನೀಡುತ್ತಿತ್ತು. ನೀರು ವಿಗ್ರಹದ ಯಾವ ಭಾಗದಿಂದಲೂ ಒಳಗೆ ಹೋಗದೆ ಕೇವಲ ಶಿಲ್ಪಿಗಳು ವಿನ್ಯಾಸಗೊಳಿಸಿದ ಹಾದಿಯಲ್ಲೇ ಹರಿಯುವಂತೆ ಮಾಡಲಾಗಿದೆ. ಒಂದು ಕಲ್ಲಿನಲ್ಲಿ ಅರಳಿದ ಈ ಮದನಿಕೆಯರು ಉಡುಪು ಮತ್ತು ಆಭರಣಗಳ ನಡುವೆ ಇರುವ ಸಣ್ಣ ಸಣ್ಣ ರಂಧ್ರಗಳು ಇಂದಿಗೂ ಇಂಜಿನಿಯರ್ಗಳಿಗೆ ಒಂದು ದೊಡ್ಡ ಪ್ರಶ್ನೆ. ಇದು ಕಲೆ ಮಾತ್ರವಲ್ಲ, ಅದನ್ನು ಮೀರಿದ ವಿಜ್ಞಾನ. ಭಾರತೀಯ ವಾಸ್ತುಶಿಲ್ಪದ ಈ ಪರಮೋಚ್ಚ ಶಿಖರವನ್ನು ನೋಡಲು ವಿಶ್ವದ ಮೂಲೆ ಮೂಲೆಯಿಂದ ಜನ ಬರುತ್ತಾರೆ. ನಮ್ಮ ಈ ಭವ್ಯ ಪರಂಪರೆ ಬಗ್ಗೆ ನಿಮಗೆ ಹೆಮ್ಮೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂಥ ಇತಿಹಾಸದ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.